ಆಯಿತು ಕಂದ, ಆಯಿತು, ಬಂದೆ ಮಗನ. ಕೈಯೆಲ್ಲ ಗಲೀಜಾಗಿದೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನ್ಯೂಸ್ ಕ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ಫ್ರೈಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾಳೆ ನಾಡಿದ್ದು 2 ದಿವಸ ರಜಾ, ಸಿಕ್ಕಾಬಟ್ಟೆ ಖುಷಿ. ಭೈರವ್ಗೂ ರಜಾ, ನನಗೂ ರಜಾ, ನಮ್ಮ ಮನೆಯವ್ರಿಗೂ ರಜಾ. ಸೊ ಒಂಥರ ರಿಲ್ಯಾಕ್ಸ್ಡ್ ಫೀಲಿಂಗು. ಸೊ ತುಂಬ ದಿವಸದಿಂದ ಭೈರವ್ ಚಿಕನ್ ಸಾಂಬಾರು ಬೇಕು ಅಂತ ಕೇಳ್ತಾ ಇದ್ದ. ಸೊ ನೆನೆ ಮಾಡೋಣ ಅಂದ್ಕೊಂಡೆ, ಬಟ್ ಸಂಕಷ್ಟಹರ ಚತುರ್ಥಿ ಇತ್ತು. ಸೊ ಹಾಗಾಗಿ ಬೇಡ ಅಂತ ಸ್ಕಿಪ್ ಮಾಡಿದ್ವಿ. ಇವತ್ತು ದಿಢೀರಂತ ಒಂದು ಚಿಕನ್ ಗ್ರೇವಿ ಮಾಡ್ತೀನಿ. ಸೊ ತುಂಬ ಬೇಗ ಕ್ವಿಕ್ಕಾಗಿ ಕೂಡ ಆಗುತ್ತೆ, ವಿತ್ ವೆರಿ 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 ಸಿಂಪಲ್ ಐಟಮ್ಸ್. ತುಂಬ ಜನಕ್ಕೆ ಗೊತ್ತು ವೆಜ್ಗಿಂತ ನಾನ್ ವೆಜ್ ತುಂಬ ಬೇಗ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಎಷ್ಟು ಜನಕ್ಕೆ ನಾನ್ ವೆಜ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ಈ ಒಂದು ರೆಸಿಪಿ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಚಿಕನ್ ಯಾರು ಬೇಕು ಬೇಡ ಅಂತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭೈರವ್ಗೆ ಸಿಕ್ಕಾಬಟ್ಟೆ ಇಷ್ಟ ಚಿಕನ್ ಅಂತ ಹೇಳಿದ್ರೆ. ಯಾವುದೇ ಒಂದು ಅಡುಗೆ ಇರಲಿ ಅದನ್ನು ಫಸ್ಟ್ ಕೇಳೋದು, ಅಮ್ಮ ಚಿಕನ್ ಮಾಡಿದ್ಯಾ ಅಂತ. ಇನ್ನು ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಅವನ ಫಸ್ಟ್ ಕ್ವೆಶನ್, ಅಮ್ಮ ನನಗೆ ಚಿಕನ್ ಮಾಡಿಕೊಡ್ತೀಯಾ ಅಂತ. ಬಿಕಾಸ್ ಅವನು ಗೊತ್ತು ವೀಕೆಂಡ್ಸಲ್ಲಿ ಅಮ್ಮ ನಾನ್ ವೆಜ್ ಮಾಡಿ ಕೊಡ್ತಾರೆ ಅಂತ ಹೇಳಿ. ಸೊ ಚಪಾತಿ ಜೊತೆ ಚಿಕನ್ ಬೇಕು, ಇಡ್ಲಿ ಜೊತೆ ಚಿಕನ್ ಸಾಂಬಾರು ಬೇಕು ಅವನಿಗೆ, ಪರೋಟ ಜೊತೆ ಚಿಕನ್ ಸಾಂಬಾರು. ಸೊ ತುಂಬ ಇಷ್ಟಪಟ್ಟು ತಿನ್ನುವಂಥ ಡಿಶ್ ಅಂತ ಹೇಳಿದರೆ ಚಿಕನ್ನು. ಸೊ ಚಿಕನ್ ಇತ್ತು ಅಂತಂದರೆ ಒಂದು 2 ತುತ್ತು ಹೆಚ್ಚಿಗೆ ಹೋಗುತ್ತೆ. ಸೊ ಹಾಗಾಗಿ ಅವ್ನಿಗಿಷ್ಟ ಅಂತ ಹೇಳಿ ಚಿಕನ್ನ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಪಾತ್ರೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇನ್ನು ಚಿಕನ್ನ ಈರುಳ್ಳಿನಲ್ಲಿ ಚೆನ್ನಾಗಿ ಬಾಡಿಸ್ಬೇಕು, ಆವಾಗ ಹಸಿ ವಾಸನೆ ಮತ್ತು ಸ್ಮೆಲ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಆಲ್ಮೋಸ್ಟ್ ಇಲ್ಲಿ ನಾನು ತೊಗೊಂಡಿರುವಂಥದ್ದು 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲನೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಕೆಲವೊಂದು ಸತಿ ನಾನು ತುಂಬ ವೆರೈಟೀಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಒಂದು ಬಿರಿಯಾನಿ, ಒಂದು ಗ್ರೇವಿ ಅಥವಾ ಕಬಾಬ್ ಆ ಥರ ಹೇಳಿ. ಬಟ್ ಇವತ್ತು ನನಗೆ ಬೇರೆ ಬೇರೆ ಮಾಡೋ ಮೂಡಿರಲಿಲ್ಲ. ಸೊ ಹಾಗಾಗಿ ನಾನು ಒಂದೇ ಡಿಶ್ನ ಮಾಡಿಬಿಡೋಣ, ಸೊ ದ್ಯಾಟ್ ನಾಳೆಗೂ ಕೂಡ ಚಪಾತಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಬಿಕಾಸ್ ಇನ್ನು ನಾಳೆ ಬೆಳಿಗ್ಗೆ ಎದ್ದೊಳೋದೇ ಲೇಟ್ ಆಗಿಬಿಡುತ್ತೆ. ಎವ್ರಿ ಡೇ 5 ಗಂಟೆಗೆ ಎದ್ದು ಬೋರ್ ಆಗಿರುತ್ತೆ. ಸೊ ಸ್ವಲ್ಪ ಜಾಸ್ತಿ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಹಿಂದಿನ ದಿವಸನೇ ಎಲ್ಲ ಕಂಪ್ಲೀಟಾಗಿ ಮಾಡಿಟ್ಬೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನು ಚಿಕನ್ ಎಲ್ಲ ಬೇಯ್ತಾ ಇದೆ. ಸೊ ರುಬ್ಕೊಳ್ಳೋದಕ್ಕೆ ಮಸಾಲೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕನಂಗೆ, ಅದ್ರ ಜೊತೆಗೆ ದಪ್ಪಕ್ಕೆ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಇದಿಷ್ಟನ್ನು ಬ್ಲೆಂಡ್ ಮಾಡಿಕೊಂಡು ನಾನಿಲ್ಲಿ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಕಂಪ್ಲೀಟ್ ಖಾರ ಇದರದ್ದೇ ಇರುತ್ತೆ. ಅದ್ರ ಜೊತೆಗೆ ನಾನು ಧನಿಯಾ ಪುಡಿ, ಖಾರದ ಪುಡಿ, ಕಾಯಿ ಮತ್ತು ಟೊಮೆಟೊನ ರುಬ್ಬಿ ಮತ್ತೊಮ್ಮೆ ಹಾಕ್ತೀನಿ. ಸೊ ಅಷ್ಟೊತ್ತಿಗೆ ಅಚ್ಚು ಆಳಕ್ಕೆ ಶುರು ಮಾಡ್ದೆ. ಓನಪ್ಪ, ನಡಿ 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 ನಡಿ, ಬೂವ ತಿನ್ನು ನಡಿ. ಅವನಿಗೆ ಕಾಲೇಜಿಂದ ಬಂದಮೇಲೆ ಹಾಲು ಕುಡಿಸಿ ಮಲಗಿಬಿಟ್ಟಿದ್ದ. ಇನ್ನು ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂದ್ಕೊಂಡೆ. ಬಟ್ ಭೈರವ್ನ ಅವ್ನ ಫ್ರೆಂಡ್ ಮನೆಯಿಂದ ಕರ್ಕೊಂಡು ಬರೋಕ್ಕೆ ಹೋಗಿ ಒಂದು 10-15 ನಿಮಿಷ ಲೇಟ್ ಆಗಿಬಿಡ್ತು. ಇನ್ನು ಬಂದು ಅಡುಗೆ ಮಾಡೋ ಅಷ್ಟೊತ್ತಿಗೆ ಇವನು ಕೂಡ ಎದ್ಬಿಟ್ಟ. ಇನ್ನು ಇವನು ಎದ್ದರೆ ನನಗೆ 10 ನಿಮಿಷದಲ್ಲಿ ಆಗುವಂಥ ಕೆಲಸ 3/4 ಗಂಟೆ ಬೇಕಾಗುತ್ತೆ. ಅವನ್ನ ಈ ಥರ ಎತ್ಕೊಂಡಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೊ ಹಾಗಾಗಿ ಜಾಸ್ತಿ ಏನು ಕಂಪ್ಲೀಟ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಆ್ಯಂಡ್ ತುಂಬ ಟಯರ್ಡ್ ಅನ್ನಿಸ್ಬಿಟ್ಟಿತ್ತು, ಅದಕ್ಕೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಇನ್ನು ಕಾಯಿ, ಟೊಮೆಟೊ, ಅದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಒಂದು ಅರ್ಧ ಇಡಿಯಷ್ಟು ಹಾಕಿ ರುಬ್ಬಿ ಇದಕ್ಕೆ ಹಾಕಿದರೆ ದಿಢೀರನ್ನೋ ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ. ಸೊ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾರು ಥರ ಕೂಡ ಆಗುತ್ತೆ. ನನಗೆ ಯೂಶ್ವಲಿ ಸೆಮಿ ಗ್ರೇವಿ ಥರ ಇಷ್ಟ ಆಗುತ್ತೆ. ಅನ್ನಕ್ಕಾಗಲಿ, ಚಪಾತಿಗಾಗಲಿ, ದೋಸೆ, ಪೂರಿ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಟೇಸ್ಟಿಯಾಗಿರುವಂಥ ಚಿಕನ್ ರೆಡಿಯಾಗಿದೆ. ಇನ್ನು ಭೈರವ್ಗೂ ತಿನ್ನಿಸಿ ಮನೆಯವರೆಲ್ಲ ಊಟ ಮಾಡಿ ಮಲಗಿಬಿಟ್ವಿ. ಯಾವುದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ನನಗೆ. ಸಿಕ್ಕಾಬಟ್ಟೆ ಟಯರ್ಡ್ ಅನ್ನಿಸ್ಬಿಟ್ಟಿತ್ತು. ಅಚ್ಚುಗೆ ಹಾಲು ಕುಡಿಸ್ತಾ ನಾನು ಮಲ್ಕೊಂಡೇ ಬಿಟ್ಟಿದ್ದೀನಿ. ಆಮೇಲೆ ಮಧ್ಯರಾತ್ರಿ 2 ಗಂಟೆಗೆ ಎಚ್ಚರ ಆಯಿತು. ಆವಾಗ ನೋಡಿದ್ರೆ ಅಯ್ಯೋ 2 ಗಂಟೆ ಆಗೋಗಿದೆಯಾ ಅಂತ ಅನ್ನಿಸ್ತಾಯಿತ್ತು. ಸೊ ಎಸ್, ಇದು ಚಿಕನ್ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಚಿಕನ್ ಬೇಯೋ ಅಷ್ಟೊತ್ತಿಗೆ ಮಸಾಲೆ ಕೂಡ ರೆಡಿ ಆಗಿಬಿಡುತ್ತೆ.
ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ಹೇಳಿ. ಇನ್ನು ಚಿಕನ್ನಿನ ಸ್ಪೆಷಾಲಿಟಿನೇ ಅದು ಅನಿಸುತ್ತೆ. ತುಂಬ ಐಟಮ್ಸ್ ಬೇಡ, ಸುಮ್ಮನೆ ಬರೀ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಮಾಡಿದ್ರು ಕೂಡ ತುಂಬಾ ರುಚಿಯಾಗಿ ಆಗಿಬಿಡುತ್ತೆ ಟೇಸ್ಟು. ಅದ್ರ ಜೊತೆಗೆ ಈ ಮಸಾಲೆ ಎಲ್ಲ ಇದ್ದರೂ ಇದು ಸಖತ್ತಾಗಿರುತ್ತೆ. ಸೊ ಎಸ್, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನೂ ನಿದ್ದೆ ಕಣ್ಣು ನನಗೆ. ಚಳಿ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಷ್ಟೊತ್ತಿಗೆ ಅಚ್ಚು ಎದ್ಬಿಟ್ಟ. ಅಚ್ಚು ಕರೆಕ್ಟ್ ಟೈಮಿಗೆ ಎದ್ಬಿಡ್ತಾನೆ. ಅವನಿಗೆ ರಜಾ ದಿವಸ ಆಗಲಿ ಅಥವಾ ನಾರ್ಮಲ್ ಡೇಸ್ ಆಗಲಿ ಏನೂ ಡಿಫ್ರೆನ್ಸ್ ಅನಿಸೋದೇ ಇಲ್ಲ ಅವನಿಗೆ. ಇನ್ನು ಅವನು ಎದ್ಮೇಲೆ ನನಗಂತೂ ಮಲ್ಗಕ್ಕೆ ಕೊಡೋದಿಲ್ಲ, ಎದ್ದು ನನ್ನ ಮೇಲೆ ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾನೆ. ಸರಿ ಆಯಿತು ಅಂತ ಮನೆಯವ್ರಿಗೆಲ್ಲ ಬಿಸಿ ಬಿಸಿ ನೆಸ್ಕೆಫೆ ಕಾಫಿ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಎದೊಳದೆ ಲೇಟ್ ಆಗಿರುತ್ತಲ್ಲ, ಹಾಗಾಗಿ ತಿಂಡಿ ಮಾಡೋ ತನಕ ವೆಯ್ಟ್ ಮಾಡೋದು ಕಷ್ಟ ಆಗುತ್ತೆ. ಅವ್ರಿಗೂ ಕೂಡ ಹಿಂಸೆ ಅನಿಸುತ್ತೆ, ಮತ್ತು ನನಗೂ ದಡಬಡ ಅಂತ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಾಲು, ಕಾಫಿ, ಬಿಸ್ಕೆಟ್ಸ್ ಆ ಥರ ಏನಾದರೂ ತೊಗೊಂಡಿದ್ದಾಗ ಒಂದು 2 ಅವರ್ ಎಕ್ಸ್ಟೆಂಡ್ ಆಗುತ್ತೆ ಅವ್ರಿಗೆ ಬ್ರೇಕ್ಫಾಸ್ಟ್ ಟೈಮ್. ಸೊ ಯೂಶ್ವಲಿ ಬ್ರಂಚ್ ಅಂತ ಹೇಳ್ಬೋದು. ಮಾರ್ನಿಂಗ್ ಬೆಡ್ ಕಾಫಿ, ಅದ್ರ ಜೊತೆಗೆ ಬ್ರಂಚ್. ಸೊ ಅಚ್ಚುಗೆ ಹಾಲು ಕುಡಿತಾನೆ ಅವನು. ಕೆಲವೊಂದು ಸತಿ ಹಾಲು ಇಷ್ಟ ಆಗಲಿಲ್ಲ ಅಂತಂದರೆ ಸರಿ ತಿಂತಾನೆ. ಸೊ ನಾನು ಎರಡೂ ಮಾಡಿಬಿಟ್ಟಿದ್ದೀನಿ. ಹಾಲು ಕುಡಿಸ್ತೀನಿ ಇವಾಗ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅವನಿಗೆ ಸರಿ ಕೂಡ ಮಾಡಬೇಕು. ಹಾಗಾಗಿ ಅದು ಬಿಸಿ ಬಿಸಿ ಬೆಚ್ಚಗಿರುತ್ತೆ. ಅದ್ರ ಜೊತೆಗೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಹತ್ತತ್ರ ಏನಿಲ್ಲ ಅಂದರೂ ಅರ್ಧ ಗಂಟೆ 3/4 ಗಂಟೆ ಬೇಕಾಗುತ್ತೆ ಅದು ತಣ್ಣಗಾಗೋದಕ್ಕೆ. ಹಾಗಾಗಿ ನಾನೇನು ಮಾಡ್ತೀನಿ, ಅದನ್ನು ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆವಾಗ ಅವನಿಗೆ ತಿನ್ನಿಸ್ಬೇಕಾದಾಗ ಕರೆಕ್ಟ್ ಆಗುತ್ತೆ. ಇನ್ನು ಅಪ್ಪ ಮಗ ಎಲ್ಲರೂ ಎದ್ದು ಇಲ್ಲಿ ಬೆಳಗ್ಗೆನೇ ರಿಂಗ್ ಇಟ್ಕೊಂಡು ಆಟ ಆಡ್ತಾಯಿದ್ದಾರೆ. ಇನ್ನು ಪ್ರತಿ ದಿವಸ ಒಂದು ರೀಸನಿಂದ ಶುರುವಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಈ ನಡುವೆ ಮಕ್ಕಳಿಗೋಸ್ಕರ. ಸೊ ನಾವು ಬೆಳಿಗ್ಗೆ ಫಸ್ಟ್ ನಾನು ಎದ್ದೇಳೋದು ಎಂತಕ್ಕೆ ಅಂದರೆ ಭೈರವನ್ನ ರೆಡಿ ಮಾಡಬೇಕು, ಅಚ್ಚುಗೆ ತಿನ್ನಿಸ್ಬೇಕು ಅನ್ನೋಂಥ ಕಾರಣಕ್ಕೆ. ಸೊ ನಮ್ಮ ಲೈಫ್ ಎಷ್ಟು ಚೇಂಜ್ ಆಗಿಬಿಡತ್ತೆ ಅಂತ ಅನಿಸುತ್ತೆ. ಮಕ್ಕಳಾದಮೇಲೆ ನಮ್ಮ ಪ್ರತಿಯೊಂದು ಕಾರಣಗಳು ಮಕ್ಕಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಎಲ್ಲೋ ಹೊರಗಡೆ ಹೋಗಬೇಕು, ಏನೋ ಒಂದು ಮಾಡಬೇಕು ಅಂದಾಗ ಫಸ್ಟ್ ತಲೆಗೆ ಬರೋವಂಥದ್ದೇ ಮಕ್ಕಳ ಬಗ್ಗೆ ಯೋಚನೆ. ಮಕ್ಕಳು ತಿನ್ನೋಕ್ಕಾಗತ್ತಾ, ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೋದಾ ಅನ್ನೋವಂಥದ್ದು. ಸೊ ಭೈರವ್ ಹುಟ್ಟಿ ಅವನಿಗೆ ಒಂದು 5 ಇಯರ್ಸ್ ಆಗೋ ತನಕನೂ ನಾವು ಎಲ್ಲೂ ಓಡಾಡೋಕ್ಕಾಗಿರಲ್ಲ. ಬಿಕಾಸ್ ಮಕ್ಕಳನ್ನ ಕರ್ಕೊಂಡು ಓಡೋದು ಎಷ್ಟು ರಿಸ್ಕಿ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಅದ್ರ ಜೊತೆಗೆ ಅಚ್ಚು ಬಂದಮೇಲೆ ಇವಾಗಂತೂ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಬೆಳಗ್ಗೆಯಿಂದ ಸಂಜೆ ಅವನ ಜೊತೆ ಆಟ ಆಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಸಿಕ್ಕಾಬಟ್ಟೆ ಕ್ಯೂಟು, ತುಂಬ ಆ್ಯಕ್ಟಿವು. ಒಂದು ಕ್ಷಣ ಕೂಡ ಸುಮ್ಮನೆ ಕೂತಿರೋದಿಲ್ಲ, ಏನಾದರೂ ಎಳಿತಾ ಇರೋದು, ಏನಾದರೂ ಮಾಡಿಸ್ತಿರೋದು. ಇನ್ನು ಈಗಂತೂ ಅವನಿಗೆ ಕೂದಲು ಜಾಸ್ತಿ ಬೆಳೆದ್ಬಿಟ್ಟಿದೆ. ಒಂದೇ ಸತಿ ಮುಡಿ ಕೊಟ್ಟಿರೋದು ಮನೆ ದೇವ್ರಿಗೆ. ಸೊ ಇವಾಗ ಜಾಸ್ತಿ ಬೆಳೆದಿರೋದ್ರಿಂದ ಈ ಥರ ಹೇರ್ ಬ್ಯಾಂಡ್ ಹಾಕಿದ್ರಂತೂ ಇದ್ದಿದ್ದು ಮುದ್ದಾಗಿ ಹೆಣ್ಮಗು ಥರ ಕಾಣಿಸ್ತಾನೆ. ನನಗಂತೂ ಸಿಕ್ಕಾಬಟ್ಟೆ ಆಸೆ ಹೆಣ್ಮಕ್ಳು ಅಂದರೆ. ಈ ಥರ ಕೂದಲು ನೋಡ್ತಾರೆ ನನಗೆ ಎಷ್ಟೋ ಸತಿ ಅದು ವಿಷ್ಣು ವೈಭವಿ ಅಂತ ಇರ್ತೀವಿ. ಸೊ ಅಷ್ಟು ಕ್ಯೂಟಾಗಿ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಇನ್ನು ಭೈರವಂತೂ ಈಗ ಮುದ್ದು ಮಾಡಿಸ್ಕೊಳ್ಳೋದೇ ಇಲ್ಲ, ಅವನು ಓಡಾಡ್ತಿರ್ತಾನೆ ಹಂಗಂಗೆ. ಸೊ ಇನ್ನೊಂದು 5 ವರ್ಷ ಮುದ್ದು ಮಾಡ್ಕೊಂಡು ಬಿಡಬೇಕು ನಮ್ಮ ಮುದ್ದು ಕಂದಮ್ಮನ್ನು. ಎಷ್ಟು ಪ್ರೀತಿ. ಅಪ್ಪನ ತಪ್ಕೊಂಡ್ರಂತೂ ಅದಕ್ಕೇನೋ ಒಂಥರ ನೆಮ್ಮದಿ. ಎಷ್ಟು ಜೋರು ಅಳು ಇದ್ರೂ, ಏನೇ ದುಃಖ ಇದ್ರೂ ಸುಮ್ಮನೆ ಮಾಡ್ಕೊಂಡು ಬಿಡ್ತಾನೆ. ಅವರಪ್ಪ ಅಂದರೆ ತುಂಬ ಪ್ರೀತಿ. ನನಗಿಂತ ಜಾಸ್ತಿ ಅವ್ರ ಅಪ್ಪಂಗೆ ಅಟ್ಯಾಚ್ಡು ಅಚ್ಚು ಅಂತೂ. ಸೊ ಅದಕ್ಕೆ ಹೇಳ್ತಾ ಇರ್ತೀನಿ, ಭೈರವ್ ಸ್ವಲ್ಪ ನನಗೆ ಅಟ್ಯಾಚ್ಡ್ ಇರ್ತಾನೆ. ನನ್ನ ಜೊತೆ ಯಾರಾದರೂ ಏನಾದರೂ ಅಂದರೆ ಓಡಿ ಅಮ್ಮ ಹತ್ರ ಬರೋದು. ಅಚ್ಚುಗೆ ಯಾರಾದರೂ ಏನಾದರೂ ಅಂದರೆ ಓಡಿ ಅವ್ರ ಅಪ್ಪ ಹತ್ರ ಹೋಗ್ತಾನೆ ಅವನು. ಸೊ ಇಟ್ಸ್ ಲೈಕ್ ಡಿಟ್ಟೋ ಇವನು. ಅಚ್ಚು ಅಂತೂ ನನ್ನ ಥರನೇ ಇರೋದು. ಸೊ ಹಾಗಾಗಿ ನಾನು ಅದೇ ಅಂತಿರ್ತೀನಿ, ನನಗೇನಾದರೂ ಬೇಜಾರಾದರೆ ನಿನ್ನ ಹತ್ರ ಬರ್ತೀನಲ್ವ, ಅದೇ ಥರ ಅಚ್ಚು. ಅವನಿಗೆ ಬೇಜಾರಾಗಿದ ತಕ್ಷಣ ನಿನ್ನ ಹತ್ರ ಬರ್ತಾನೆ ಅಂತ ಹೇಳಿ. ಸೊ ಇನ್ನು ಇಬ್ಬರು ಕಂದಮ್ಮಗಳನ್ನ ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಹೊಟ್ಟೆ ಕೂಡ ಕವ ಅನ್ನೋಕ್ಕೆ ಶುರು ಆಗಿಬಿಟ್ಟಿತ್ತು. ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಏನು ಮಾಡೋಣ ಅಂತ ಕೇಳೋದಕ್ಕೆ ಚಿತ್ರಾನ್ನ ಅಂತಂದರು. ಅಷ್ಟೊತ್ತಿಗೆ ಈ ಬ್ಯೂಟಿಫುಲ್ ಮನೇನ ಮಾಡಿಕೊಟ್ಟಿದ್ರು ಅವ್ರ ಪಪ್ಪ, ಬ್ಲಾಕು. ಇನ್ನು ನಮ್ಮನೆಯವ್ರಿಗೆ ಮಕ್ಕಳು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಮಕ್ಕಳು ಅಂತ ಹೇಳಿದ್ರೆ. ಸೊ ಅದರಲ್ಲಂತೂ ನಮ್ಮ ಮನೆಯವ್ರಿಗೆ ಒಂದು ಕೈ ಜಾಸ್ತಿ ಅಂತಲೇ ಹೇಳಬೇಕು.
ತುಂಬ ಇಷ್ಟಪಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ನನಗಿಂತ ಹೆಚ್ಚಾಗಿ ಮಕ್ಕಳ ಜೊತೆ ಜಾಸ್ತಿ ಬಾಂಡಿಂಗ್ ಇರುವಂಥದ್ದು ನಮ್ಮ ಮನೆಯವ್ರಿಗೇ. ಬಿಕಾಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೊರಟೋಗ್ಬಿಡ್ತೀನಿ. ಸಾಕಷ್ಟು ಮೆಮೊರೀಸ್ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ. ಬಟ್ ನಮ್ಮ ಮನೆಯವರು ಸ್ವಲ್ಪ ಸ್ಟ್ರೆಸ್ಫುಲ್ ಅಂತ ಅನಿಸುತ್ತೆ ಮಕ್ಕಳನ್ನ ಹಿಡ್ಕೊಂಡು ಆಫೀಸ್ ಕೆಲಸ ಮಾಡೋದು. ಬಟ್ ಸಮ್ಹೌ ಹೀ ಈಸ್ ಮ್ಯಾನೇಜಿಂಗ್. ಎಷ್ಟೋ ಸತಿ ಹಾಗೆ ಅಂದ್ಕೊಳ್ತೀವಿ, ಎಷ್ಟೋ ನಮ್ಮ ಕನಸುಗಳು, ಆಸೆಗಳು ಎಲ್ಲನೂ ಚೇಂಜ್ ಆಗೋಗ್ಬಿಟ್ಟಿರುತ್ತೆ ಮಕ್ಳಿಗೋಸ್ಕರ. ಒಂದೇ ರೀಸನ್ ಏನು ಅಂತ ಹೇಳಿದ್ರೆ ಮಕ್ಕಳು ಅಂತ ಹೇಳ್ಬೋದು. ಇನ್ನು ಮಕ್ಕಳ ಜೊತೆ ಇದ್ದರೆ ಟೈಮ್ ಸ್ಪೆಂಡ್ ಮಾಡ್ತಿರೋದು ಒಂಥರ ಖುಷಿ ಅನಿಸುತ್ತೆ. ಬಟ್ ಕೆಲವೊಂದು ಸತಿ ಎಷ್ಟೋ ನಮ್ಮ ಡ್ರೀಮ್ಸ್ಗಳು, ಎಷ್ಟೋ ನಮ್ಮ ಆಸೆಗಳನ್ನ ಕೆಲವೊಂದು ಸತಿ ಕಟ್ಟಿಟ್ಟು ಇರುವಂಥ ಜೀವನ ಕೂಡ ಸಾಕಷ್ಟು ಸತಿ ಇದೆ. ಸೊ ಅವ್ರ ಪಪ್ಪ ಫೈನಲಿ ಅವ್ನು ಕೇಳ್ದಂಗೆ ಇದನ್ನು ಬಿಲ್ಡ್ ಮಾಡಿಕೊಡು ಅಂತ ಕೇಳಿದರು. ಸೊ ಅದನ್ನು ಮಾಡ್ತಾ ಕೂತಿದ್ದಾರೆ ಇಬ್ಬರೂ. ಮಾಡಿದ 2 ನಿಮಿಷಕ್ಕೆ ಹರಿದು ಕಿತ್ತು ದಬಾಕ್ಬಿಟ್ಟಿದ್ದಾನೆ ಅವನಿಗೆ. ಅವ್ರು ಇಷ್ಟೋ ತನಕ ಕುತ್ಕೊಂಡು ತಲೆ ಕೆಡಿಸ್ಕೊಂಡು ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೆಲವು ಸತಿ ಮಕ್ಕಳು ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗ, ಮೈಂಡಲ್ಲಿ ಏನು ಓಡ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವು ಸತಿ ಭೈರವ್ ಹೇಳ್ತಾನೆ ನೀನು ಕಂಡ್ರೆ ಇಷ್ಟ ಇಲ್ಲ ಅಂತೆಲ್ಲ ಕೆಲವು ಸತಿ ಹೇಳ್ತಾನೆ. ಬೇಜಾರಾದಾಗ, ಸಿಟ್ಟು ಬಂದಾಗ ನೀವು ನನಗೆ ಬೈತೀರಾ ಅಂತೆಲ್ಲ. ಮಕ್ಕಳಿಗೆ ಬೈಯೋ ಟೈಮಲ್ಲಿ ಬೈಬೇಕು, ಹೇಳೋ ಟೈಮಲ್ಲಿ ಹೇಳಬೇಕು. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಅಚ್ಚುಗೆ ನಮ್ಮ ಮನೆಯವ್ರು ಏನೋ ನನ್ನ ಮೇಲೆ ರೇಗಿದ್ರು. ಅಚ್ಚು ಬೇಜಾರು ಮಾಡ್ಕೊಂಡು ಕೂತಿದ್ದ. ನೋಡಲ್ಲಿ ಹೆಂಗೆ ಬೇಜಾರು ಮಾಡ್ಕೊಂಡಿದ್ದಾನೆ ಅಂದ ತಕ್ಷಣ ನಮ್ಮ ಮನೆಯವ್ರು ಸೈಲೆಂಟ್ ಆಗಿಬಿಟ್ರು, ಅವನಿಗೆ ಬೇಜಾರಾಗ್ತಿದೆ ಅಂತ ಹೇಳಿ. ಇಷ್ಟು ಪುಟ್ಟ ವಯಸ್ಸಿಗೆ ಅವನಿಗೆ ಬೈತಾ ಇದ್ದಾರೆ ಅಮ್ಮಂಗೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ನನ್ನ ಮುದ್ದು ಕಂದಮ್ಮ ಅಷ್ಟು ಮುದ್ದು. ಇನ್ನು ಅವ್ರ ಪಾಪ ಹೇಳ್ತಾರೆ, ಇಲ್ಲ ಕತ್ತ ನಿಂಗಲ್ಲ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಿದ್ದಾರೆ. ಸಿಕ್ಕಾಬಟ್ಟೆ ಕ್ಯೂಟು ನನ್ನ ಮುದ್ದು ಕಂದಮ್ಮ ಅಂತೂ. ಇನ್ನು ಭೈರವ್ ಸ್ವಲ್ಪ ಕಾಟ ಕೊಡ್ತಿದ್ದ. ಚಿಕ್ಕದಂತೂ ದೇವ್ರಂಥ ಮಗು ಅಂತ ಹೇಳಬೇಕು. ಒಂಚೂರು ಕಾಟ ಕೊಡೋಲ್ಲ, ಆರಾಮಾಗಿ ಆಟಾಡ್ಕೊಂಡು ಅವ್ನ ಪಾಡಿಗಿರ್ತಾನೆ. ಊಟಕ್ಕೆ ಕಾಟ ಕೊಡೋದಿಲ್ಲ, ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಕಾಟ ಕೊಡೋಲ್ಲ. ಇನ್ನು ಅಚ್ಚು ಭೈರವ್ ಹೇಳಬೇಕು ಅಂದರೆ ಸಿಕ್ಕಾಬಟ್ಟೆ ಅಳೋನು. ಅವನಿಗೆ ಸ್ನಾನ ಅಂದರೆ ಆಗ್ತಿರ್ಲಿಲ್ಲ. ಬಟ್ ಅಚ್ಚುಗೆ ಸಿಕ್ಕಾಬಟ್ಟೆ ಇಷ್ಟಪಟ್ಕೊಂಡು ಮಾಡ್ತಾನೆ. ಇನ್ನು ಮಕ್ಕಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಅಷ್ಟೊತ್ತಿಗೆ ಎಲ್ಲರಿಗೂ ಹಶ್ವಾಗಿ ಶುರು ಆಯಿತು. ಸಾಕು ಆಟ ಆಡಿದ್ದು, ಇನ್ನು ಹೋಗು ಒಂಚೂರು ಏನಾದರೂ ತಿಂಡಿ ಮಾಡು ಅಂತ ಹೇಳಿದರು. ಇನ್ನು ನೆನೆದ ಚಿಕನ್ ಗ್ರೇವಿ ಇತ್ತು, ಚಪಾತಿ ಮಾಡಲಾ ಅಂತ ಕೇಳಿದ್ಕೆ ಬೇಡ ಅಂತ ಹೇಳಿದ್ರು. ಸರಿ ಆಯಿತು, ಕ್ವಿಕ್ಕಾಗಿ ಚಿತ್ರಾನ್ನ ಅಥವಾ ಇದನ್ನು ಕಾಯಿ ಸಾಸಿವೆನ ಅಂತ ಕೂಡ ಹೇಳ್ಬೋದು. ಬಟ್ ನಾನು ಎರಡೂ ಮಿಕ್ಸ್ ಮಾಡಿ ಒಂಥರ ರೈಸ್ ಮಾಡಿದೆ. ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಒಗ್ಗರಣೆಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಗೂ ಕಡಲೆ ಬೀಜ ಹಾಕಿದ್ದೀನಿ. ಅದ್ರ ಜೊತೆಗೆ ಜಜ್ಜಿಟ್ಕೊಂಡಿರೋಂಥ ಒಂದು 4 ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ದೊಡ್ಡದಾಗಿ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿ ಅರೋಮ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲನೂ ಹಾಕಿ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಲಾಸ್ಟಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಲರ್ಗೆ ಅರಿಶಿನ ಹಾಕಿದ್ದೀನಿ. ಆ್ಯಂಡ್ ಮಸಾಲೆ ಹಿಡಿಯೋದಕ್ಕೆ ಒಂಚೂರು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಅನ್ನ ಎಲ್ಲ ಕಲಸಾದ್ಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು, ರುಚಿಯಾಗಿ ಕೂಡ ಇರುತ್ತೆ. ಒಂದು ಸ್ವಲ್ಪ ಲೆಫ್ಟ್ ಓವರ್ ರೈಸ್ ಕೂಡ ಇತ್ತು, ಅದ್ರ ಜೊತೆಗೆ ಬಿಸಿ ಅನ್ನಕ್ಕೆ ಕೂಡ ಇಟ್ಟಿದ್ದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯೂಶ್ವಲಿ ನಾನು ಲೆಫ್ಟ್ ಓವರ್ ರೈಸಲ್ಲಿ ಕರ್ಡ್ ರೈಸ್ ಮಾಡಿಬಿಡ್ತಿದ್ದೆ, ಚಿತ್ರಾನ್ನ ಮತ್ತು ಮೊಸರನ್ನ ಹೇಳಿ. ಬಟ್ ಇವತ್ತು ತುಂಬ ಥಂಡಿ ಇದ್ದಿದ್ದರಿಂದ ಮೊಸರನ್ನ ಬೇಡ ಅಂತ ಹೇಳಿ ಚಿತ್ರಾನ್ನಕ್ಕೆ ಅದನ್ನು ಬೆರೆಸ್ಕೊಂಡೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಅದ್ರ ಮೇಲೆ ಗಾರ್ನಿಷಿಂಗಿಗೆ ಒಂಚೂರು ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಅದರದ್ದು ಫ್ಲೇವರ್ ಕೂಡ ತುಂಬ ರುಚಿಯಾಗಿ ಇರುತ್ತೆ. ಇನ್ನು ಫ್ರೆಶ್ಶಾಗಿ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿನ ಮೇಲ್ಗಡೆ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಬಾಯಲ್ಲಿ ನೀರು ಬರುವಂಥ ಚಿತ್ರಾನ್ನ ಸೂಪರ್ಬಾಗಿ ರೆಡಿ ಆಗಿಬಿಡತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ಸಿಕ್ಕಾಬಟ್ಟೆ ಇಷ್ಟ ಆ್ಯಂಡ್ ಕ್ವಿಕ್ ಬ್ರೇಕ್ಫಾಸ್ಟ್ ಅಂತ ಅಂದರೆ ಅವರಿಗೆ ಚಿತ್ರಾನ್ನ ಬಹಳ ಇಷ್ಟ ಆಗುತ್ತೆ ಅವರಿಗೆ. ಸೊ ಹಾಗಾಗಿ ಚಿತ್ರಾನ್ನ ಮಾಡಿ ಫಸ್ಟ್ ಅವರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಸರ್ವಿಂಗ್ ಪ್ಲೇಟ್ ಅಂತ ಹೇಳಿ ಒಂದು ಟಿಫಿನ್ ಬಾಕ್ಸಿಗೆ ಟ್ರೈ ಮಾಡಿದೆ. ಬಟ್ ಅದು ತುಂಬ ಜಾಸ್ತಿ ಆಗಿತ್ತೇನೋ, ಕೆಳಗಡೆ ಒಂಚೂರು ಸ್ಪಿಲ್ ಔಟ್ ಆಗಿಬಿಡ್ತು. ಬಟ್ ಆ ಎಫರ್ಟ್ಸ್ ನಾವೇನು ಹಾಕ್ತೀವಲ್ಲ, ಮಕ್ಕಳು, ಫ್ಯಾಮಿಲಿ, ಹಸ್ಬೆಂಡ್ ಎಲ್ಲರಿಗೂ ಖುಷಿಯಾಗಿರ್ಬೇಕು, ಅವ್ರಿಗೆ ಟೇಸ್ಟಿಯಾಗಿರುವಂಥದ್ದನ್ನು ಮಾಡಬೇಕು ಅಂತ ಐ ಥಿಂಕ್ ಅದರಲ್ಲೇ ನಾವು ಅರ್ಧ ಗೆದ್ದುಬಿಡ್ತೀವಿ ಅಂತ ಅನಿಸುತ್ತೆ. ಸೊ ಅವ್ರ ಖುಷಿಗೋಸ್ಕರ ಬಾಳೋವಂಥದ್ದು ಇದೆಯಲ್ಲ, ದಟ್ಸ್ ವೆರಿ ನೈಸ್. ಅವ್ರು ತಿಂದು ಅದನ್ನು ತುಂಬ ಚೆನ್ನಾಗಿದೆ ಅಂದಾಗ ನಮ್ಗೆ ಆಗುವಂಥ ಖುಷಿ ಇದೆಯಲ್ಲ, ಇಟ್ ಈಸ್ ಅನ್ಎಕ್ಸ್ಪ್ಲೇನಬಲ್. ಸೊ ಮಾಡೋದಕ್ಕೆ ಬೇಜಾರಾಗಲ್ಲ, ಮಾಡಿದ್ದನ್ನು ಚೆನ್ನಾಗಿ ಖುಷಿಯಿಂದ ತಿಂದು ಅದನ್ನು ಅಪ್ರಿಷಿಯೇಟ್ ಮಾಡಿದಾಗ ನಮ್ಗೆ ಇನ್ನೂ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋಂಥ ಆಸೆ ಕೂಡ ಬರುತ್ತೆ. ಸೊ ಎಸ್, ಫೈನಲಿ ನಮ್ಮ ಬೆಳಗಿನ ಬ್ರಂಚ್ ರೆಡಿ ಆಯಿತು. ನೆನ್ನೆದ ಚಿಕನ್ ಗ್ರೇವಿ, ಅದ್ರ ಜೊತೆಗೆ ಲಿವರ್ ಫ್ರೈ ಮಾಡ್ಕೊಂಡಿದ್ವಿ. ಸೊ ದಿಸ್ ಈಸ್ ಆರ್ ಕಂಪ್ಲೀಟ್ ಬ್ರಂಚ್.
ಸೊ ತುಂಬಾ ಟೇಸ್ಟಿಯಾಗಿ ಇತ್ತು. ನೀವು ಕೂಡ ಒಂದ್ಸತಿ ಈ ಕಾಂಬಿನೇಷನ್ನ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಳಿ ನನಗೆ ಹೇಗಿತ್ತು ಅಂತ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.